ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿ ನೆಲದಲ್ಲಿ ನಿಂತು ಕಿಚ್ಚ ಸುದೀಪ್ ವಿರೋಧಿಗಳ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಸ್ಯಾಂಡಲ್ವುಡ್ನ ಕಿಚ್ಚಿನ ಮಾತನಾಡಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು, ಕಿಚ್ಚ ಸುದೀಪ್ ಅವರ ಮಾತಿದು. ಇನ್ನು ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ಅಂಥೇಳಿ ಕಿಚ್ಚ ಸುದೀಪ್ ಕರೆ ಕೊಟ್ಟಿದ್ದಾರೆ. ಯಾರು ನಿಮ್ಮನ್ನ ಕೆಣಕ್ತಾರೋ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಿ. ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು, ಇನ್ನು ಮೇಲೆ ತಾಳ್ಮೆ ಬೇಡ ಅಂಥೇಳಿ ಅಭಿಮಾನಿಗಳಿಗೆ ಸುದೀಪ್ ಕರೆಯನ್ನ ಕೊಟ್ಟಿರುವಂತಹದ್ದು. ನಿನ್ನೆ ಹುಬ್ಬಳ್ಳಿಯ ನೆಲದಲ್ಲಿ ನಿಂತು ಅಬ್ಬರದವಾಗಿ ಅಬ್ಬರಿಸಿದ್ದು ಇದು ಕಿಚ್ಚ ಸುದೀಪ್ ಅವರು. ಮಾರ್ಕ್ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಅವರು ವಿರೋಧಿಗಳಿಗೆ ಈ ರೀತಿಯ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರ ಈ ಮಾತು ನಿಜಕ್ಕೂ ಕೂಡ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. 25ನೇ ತಾರೀಕು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಭಿಮಾನಿಗಳು ಈ ಸಿನಿಮಾವನ್ನ ಬರಮಾಡಿಕೊಳ್ಳೋದಕ್ಕೆ ಸಿದ್ಧರಾಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಸಿನಿಮಾವನ್ನ ಹಾಳು ಮಾಡೋದಕ್ಕೆ ಕೆಲವರು ಕಾಯ್ತಾ ಇದ್ದಾರೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಕಿಚ್ಚ ಸುದೀಪ್ ತುಂಬಾ ಸೆನ್ಸಿಟಿವ್ ಪರ್ಸನ್. ಪ್ರತಿ ಮಾತಿನಲ್ಲೂ ಒಂದು ತೂಕ ಇರುತ್ತೆ, ಅರ್ಥ ಇರುತ್ತೆ. ಅಂತಹ ಕಿಚ್ಚ ಸುದೀಪ್ ಅವರು ಬಹಿರಂಗ ವೇದಿಕೆಯಲ್ಲಿ ಈ ರೀತಿಯ ಒಂದು ಸಂದೇಶವನ್ನು ಕೊಟ್ಟಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಸೈಲೆಂಟ್ ಆಗಿದ್ದಿದ್ದು ಸಾಕು ಅಂತಾರೆ, ಯುದ್ಧ ಅಂತಾರೆ. ಹಾಗಾದ್ರೆ ಏನು ಮಾತಿನ ಅರ್ಥ? ಹೊರಗಡೆ ಒಂದು ತಂಡ ಕಾಯ್ತಾ ಇದೆ ಸಿನಿಮಾವನ್ನು ಹಾಳು ಮಾಡೋದಕ್ಕೆ, ನಾವು ಯುದ್ಧಕ್ಕೆ ಸಿದ್ಧ. ಸೈಲೆಂಟ್ ಆಗಿರೋದು ಒಳ್ಳೆಯದ್ದೋ ಕೆಟ್ಟದ್ದೋ ಗೊತ್ತಿಲ್ಲ. ನನ್ನ ಸ್ನೇಹಿತರು ಚೆನ್ನಾಗಿರಬೇಕು ಅಂಥೇಳಿ ಬಾಯಿ ಮುಚ್ಕೊಂಡಿದ್ದೆ. ಅದರ ಅರ್ಥ ಬಾಯಿ ಇಲ್ಲ ಅಂತ ಅಲ್ಲ. ಕಿಚ್ಚ ಸುದೀಪ್ ಅವರ ಮಾತಿದು. ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲಿನ ತೂರಾಟ ನಡೆಯುತ್ತಲೇ ಇದೆ. ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತನಾಡಿ. ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಕೊಟ್ಟಿರುವಂತಹ ಕರೆ ಇದು. ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಾರ್ಕ್ ಸಿನಿಮಾದ ಕಾರ್ಯಕ್ರಮದಲ್ಲಿ ಸುದೀಪ್ ಅಭಿಮಾನಿಗಳಿಗೆ ಕರೆ ಕೊಟ್ಟಂತಹ ಸಂದೇಶ ಇದು. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ
ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಕಿಚ್ಚ ಸುದೀಪ್ ಬೇರೆಯವ್ರ ಥರ ಅಲ್ಲ. ಒಂದು ಮಾತಾಡ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ತೂಕ ಇರುತ್ತೆ. ಬಹಿರಂಗ ವೇದಿಕೆಯಲ್ಲಿ ಯುದ್ಧ ಅಂತಾರೆ, ಸೈಲೆಂಟ್ ಆಗಿದ್ದಿದ್ದು ಸಾಕು ಅಂತ ಹೇಳ್ತಾರೆ. ಮಾರ್ಕ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿಯೇ ಈ ರೀತಿಯ ಮಾತನಾಡುವುದಕ್ಕೆ ಕಾರಣ ಏನು? ಯಾರಿಗೆ ಕೊಟ್ಟಂತಹ ಎಚ್ಚರಿಕೆಯ ಸಂದೇಶ ಇದು ಸುನಿಲ್? ಪ್ರೇಮ್, ನಿಜಕ್ಕೂ ಕೂಡ ನಿನ್ನೆ ಕಿಚ್ಚ ಸುದೀಪ್ ವೀರಾವೇಶದ ಭಾಷಣವನ್ನು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಿಂತು ಮಾಡಿರುವಂಥದ್ದು. ಅವರ ಚಿತ್ರ ಹುಬ್ಬಳ್ಳಿ ಅಂತ ಇದೇ ನೆಲದ ಒಂದು ಸೊಗಡಿನಲ್ಲಿ ತಯಾರಾಗಿತ್ತು. ಅಲ್ಲಿ ಅವರೇನು ಪೊಲೀಸ್ ಆಫೀಸರ್ ಆಗಿ ಖಡಕ್ ಆಗಿ ಡೈಲಾಗ್ ಹೊಡೆದಿದ್ರಲ್ಲ, ಅದೇ ರೀತಿಯಲ್ಲಿ ಅವರ ವಿರೋಧಿಗಳಿಗೆ, ಯಾರು ಅವರ ಅಭಿಮಾನಿಗಳಿಗೆ ಸತಾಯಿಸ್ತಾ ಇದ್ದಾರೆ, ಕಿಚ್ಚಾಯಿಸ್ತಾ ಇದ್ದಾರೆ, ಅವರಿಗೆ ತಕ್ಕ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಕಿಚ್ಚ ಸುದೀಪ್ ಮಾಡಿರುವಂಥದ್ದು. ಪ್ರೇಮ್, ಅವರ ಭಾಷಣ ಆರಂಭದಲ್ಲೇ ಒಂದು ಮಾತು ಹೇಳ್ತಾರೆ, ನಾನು ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಯಾಕೆ ಆಯೋಜನೆ ಮಾಡಿದ್ದೀನಿ ಅಂದರೆ, ಇಲ್ಲಿಂದ ಮಾತನಾಡಿದರೆ ಕೆಲವೊಬ್ಬರಿಗೆ ತಟ್ಟಬೇಕಾದ ಸಮಯದಲ್ಲಿ ತಟ್ಟುತ್ತೆ. ಹೀಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಒಂದು ದೊಡ್ಡ ಸಂದೇಶವನ್ನು ರಾಜ್ಯದಕ್ಕೆ ಕೊಡ್ತಾ ಇದ್ದೀನಿ ಅನ್ನೋ ಮೂಲಕ ತಮ್ಮ ಮಾತನ್ನು ಆರಂಭಿಸ್ತಾ ಇದ್ದಾರೆ. ತಾವು ಭಾಷಣವನ್ನು ಕೇಳಿದ್ರಿ ಯಾವ ರೀತಿಯಾಗಿ ಅವರ ಮಾತುಗಳಿದ್ವು ಅಂತ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಂದಿರುವಂಥದ್ದು, ಇದು ಯಾರ ವಿರುದ್ಧ ವಿಗ್ಧ, ಯಾರು ಈ ವಿಗ್ಧಕ್ಕೆ ಸಿದ್ಧರಾಗಿದ್ದಾರೆ, ಹಾಗಿದ್ರೆ ಆ ಪಡೆ ಯಾವುದು ಅಂತ ಕಿಚ್ಚ ಸುದೀಪ್ ಅವರೇ ಒಂದು ಸ್ಪಷ್ಟನೆಯನ್ನು ನೀಡಬೇಕು. ಯಾಕಂದರೆ ಮಾರ್ಕ್ ಚಿತ್ರ ಅವ್ರದ್ದು 25ನೇ ತಾರೀಕಿಗೆ ತೆರೆ ಕಾಣ್ತಾ ಇದೆ. ದೊಡ್ಡ ಪ್ರಮಾಣದ ಚಿತ್ರ, ಹಲವಾರು ನಟರು ಇದರಲ್ಲಿ ನಟನೆಯನ್ನು ಮಾಡಿದ್ದಾರೆ. ಅವರ ಕುರಿತು ಮಾತನಾಡುತ್ತಾ ಅವರ ವಿರೋಧಿಗಳಿಗೆ ಮತ್ತು ಅವರ ಫ್ಯಾನ್ಸ್ಗೆ, ಇಷ್ಟು ದಿನ ತಾಳ್ಮೆಯಿಂದ ಇದ್ರಿ ನೀವು, ನನ್ನನ್ನು ಸಹಿಸಿಕೊಂಡು ನಾನು ಸೈಲೆಂಟ್ ಆಗಿದ್ದೆ, ನನಗೆ ಬಾಯಿ ಇಲ್ಲ ಅಂತ ಅರ್ಥ ಅಲ್ಲ, ನನ್ನ ಸೈಲೆಂಟ್ ನಿಮಗೆ ತೊಂದರೆ ಆಗಿದ್ದರೆ ಇವತ್ತಿನಿಂದ ನೀವು ಯಾರು ನಿಮ್ಮನ್ನು ಕಿಚ್ಚಾಯಿಸ್ತಾರೋ, ಯಾರು ಈ ಒಂದು ಚಿತ್ರಕ್ಕೆ ಅಡ್ಡಗಾಲಾಗ್ತಾ ಇದ್ದಾರೋ, ಈ ಚಿತ್ರಕ್ಕೆ ಇದರಿಂದ ವಿವಾದವನ್ನು ಸೃಷ್ಟಿ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದಾರೋ, ಅವ್ರಿಗೆಲ್ಲರಿಗೂ ಕೂಡ ಇದು ತಕ್ಕ ಉತ್ತರವನ್ನು ಕೊಡುವಂಥ ಸಮಯ. ನೀವು ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡಿ ಅನ್ನೋ ನಿಟ್ಟಿನಲ್ಲಿ ಅವರು ಭಾಷಣವನ್ನು ಮಾಡಿರುವಂಥದ್ದು. ಪ್ರೇಮ್ ಅವರು ಮಾತನಾಡಿದ್ದು ಕೇವಲ 5ರಿಂದ 10 ನಿಮಿಷ ಮಾತ್ರ. ಆ 10 ನಿಮಿಷವೂ ಕೂಡ ಚಿತ್ರಕ್ಕಿಂತ ಜಾಸ್ತಿ ಯಾರು ಈ ಚಿತ್ರವನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ಬೇಕು. ಕೆಲವೊಬ್ರು ತಮ್ಮದೇ ಒಂದು ಅನಾಲಿಸಿಸ್ ಪ್ರಕಾರ ಹೇಳ್ತಾರೆ, ಇದನ್ನು ಯಾರಿಗೆ ನೇರವಾಗಿ ನಿಂತು ಟಾಂಗ್ ಕೊಡ್ತಾ ಇದ್ದಾರೆ ಸುದೀಪ್ ಅಂತ. ಸೊ ಇದಕ್ಕೆ ಅವರೆಲ್ಲಕ್ಕೆ ಕಿಚ್ಚ ಸುದೀಪ್ ಅವರೇ ಉತ್ತರ ಕೊಡಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.